ನಟ ರಾಕಿಂಗ್ ಸ್ಟಾರ್ ಯಶ್ ಹಾಗೂ ನಟಿ ದೀಪಿಕಾ ದಾಸ್ ಕುಟುಂಬದ ಕಲಹ ಇದೀಗ ಬೀದಿಗೆ ಬಂದಿದೆ. ಬೀದಿಗೆ ಬಂತು ಯಶ್ ಮತ್ತು ದೀಪಿಕಾ ದಾಸ್ ಕಲಹ. ದಾಸ್ ಪೋಸ್ಟ್ನಿಂದ ಕುಟುಂಬ ಜಗಳ ಬಯಲಾಗಿದೆ. ರಾಕಿಂಗ್ ಸ್ಟಾರ್ ತಾಯಿ ಬಗ್ಗೆ ದೀಪಿಕಾ ಪೋಸ್ಟ್ ಒಂದನ್ನ ಮಾಡಿದ್ದಾರೆ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ. ಯಶ್ ತಾಯಿ ಪುಷ್ಪಮ್ಮರ ಹೇಳಿಕೆಗೆ ಕೌಂಟರ್ ಕೂಡ ಕೊಟ್ಟಿದ್ದಾರೆ. ಈ ಪೋಸ್ಟ್ ಮೂಲಕ ದೀಪಿಕಾ ದೊಡ್ಡ ನಾಯಕಿನ ಅಂತ ಪುಷ್ಪಮ್ಮ ಹೇಳಿದ್ರು. ಸಂದರ್ಶನವೊಂದರಲ್ಲಿ ಹೀಗೆ ಹೇಳಿದ್ರು ಯಶ್ ತಾಯಿ ಪುಷ್ಪ ಅವರು. ಇನ್ನು ಪುಷ್ಪಮ್ಮ ಹೇಳಿಕೆಗೆ ದೀಪಿಕಾ ಖಡಕ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಾನು ದೊಡ್ಡ ನಟಿ ಅಲ್ಲದಿದ್ರೂ ಮಾತು ಬೇಡ, ನನ್ನ ಬಗ್ಗೆ ಮಾತನಾಡುವ ಯೋಗ್ಯತೆ ಯಾರಿಗೂ ಕೂಡ ಇಲ್ಲ. ಹೊಸ ಕಲಾವಿದರನ್ನ ಬೆಳೆಸೋರು ಎಲ್ಲಾ ಕಲಾವಿದರಿಗೂ ಕೂಡ ಬೆಲೆಯನ್ನ ಕೊಡಬೇಕು. ಹಾಗೆ ಯಾರ ಹೆಸರು ಹೇಳ್ಕೊಂಡು ಕೂಡ ನಾನು ಇಂಡಸ್ಟ್ರಿಗೆ ಬಂದಿಲ್ಲ, ಮುಂದೆ ಕೂಡ ಬರೋದೂ ಇಲ್ಲ ಅಂತ ಕೂಡ ಹೇಳಿರುವಂಥದ್ದು. ಹಾಗೆ ಅಮ್ಮ ಆದ್ರೂ ಸರಿ, ದೊಡ್ಡಮ್ಮ ಆದ್ರೂ ಸರಿ, ಪುಷ್ಪಮ್ಮ ಆದ್ರೂ ಸರಿ ಅಂತ ಕೂಡ ಹೇಳಿರುವಂಥದ್ದು. ಇನ್ನು ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲಿ ದೀಪಿಕಾ ದಾಸ್ ಗುಡುಗಿದ್ದಾರೆ ಅಂತಾನೆ ಹೇಳ್ಬೋದು. ನೋಡಿ, ನನ್ನ ಬಗ್ಗೆ ಹೀನಾಯವಾಗಿ ಮಾತನಾಡುವಂತಹ ಯೋಗ್ಯತೆ ಯಾರಿಗೂ ಇಲ್ಲ ಅಂತ ಪುಷ್ಪಮ್ಮಗೆ ಒಂದು ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ ದೀಪಿಕಾ ದಾಸ್. ನಟಿ ದೀಪಿಕಾ ದಾಸ್ ಬಗ್ಗೆ ಕೊತ್ತಲಪಾಡಿ ಸಿನಿಮಾದ ಒಂದು ಸಂದರ್ಶನವೊಂದರಲ್ಲಿ ಖಾಸಗಿ ವಾಹಿನಿಗೆ ಇಂಟರ್ವ್ಯೂವನ್ನ ಕೊಟ್ಟಿರ್ತಾರೆ. ಇಂಟರ್ವ್ಯೂನಲ್ಲಿ ನಿಮ್ಮ ಮುಂದಿನ ಸಿನಿಮಾಕ್ಕೆ ನಟಿ ದೀಪಿಕಾ ದಾಸ್ ನಾಯಕಿ ಎನ್ನುವಂತಹ ಒಂದು ಪ್ರಶ್ನೆಯನ್ನ ಅಲ್ಲಿನ ಇಂಟರ್ವ್ಯೂವರ್ ಕೇಳ್ತಾರೆ. ಆಗ ಪುಷ್ಪ ಅವರು ಹೇಳ್ತಾರೆ, ಅವ್ರೇನು ದೊಡ್ಡ ನಾಯಕಿನ, ಯಾವ ಸಿನಿಮಾದಲ್ಲಿ ರೆಕಗ್ನಿಷನ್ ತಗೊಂಡಿದ್ದಾರೆ, ಯಾವ ಸಿನಿಮಾ ಮಾಡಿ ಸಾಧನೆ ಮಾಡಿದ್ದಾರೆ ಎನ್ನುವಂತಹ ಪ್ರಶ್ನೆಯನ್ನ ಕೇಳಿದ್ರು. ಇದಾದ ನಂತರ ಸಾಕಷ್ಟು ದಿನಗಳ ಕಾಲ ಸುಮ್ಮನಿದ್ರು. ಆದರೆ ಇವಾಗ ಈ ಕುರಿತಂತೆ ಒಂದು ಪೋಸ್ಟ್ ಅನ್ನ ಕೂಡ ಹಾಕಿರುವಂಥದ್ದು. ಪೋಸ್ಟ್ ಅನ್ನ ಹಾಕಿ, ಹೊಸ ಕಲಾವಿದರನ್ನ ಬೆಳೆಸೋ ಜನರು ಕಲಾವಿದರಿಗೆ ಬೆಲೆ ಕೊಡೋದನ್ನ ಕಲಿತಿರ್ಬೇಕು. ಇಲ್ಲಿವರೆಗೂ ಯಾರ ಹೆಸರನ್ನ ಹೇಳ್ಕೊಂಡು ಬಂದಿಲ್ಲ, ಮುಂದೆನೂ ಬರಲ್ಲ. ಕೆಲವರಿಗೆ ಬೆಲೆ ಕೊಟ್ಟ ಮಾತ್ರಕ್ಕೆ ಯಾರನ್ನು ಕಂಡು ಭಯ ಯಾರಿಗೂ ಇಲ್ಲ. ಅದು ಅಮ್ಮ ಆದ್ರೂ ಸರಿ, ದೊಡ್ಡಮ್ಮ ಆದ್ರೂ ಸರಿ, ಅಥವಾ ಪುಷ್ಪಮ್ಮ ಆದ್ರೂ ಸರಿ. ವಿತ್ ಡ್ಯೂ ರೆಸ್ಪೆಕ್ಟ್ ಟು ಸ್ಟಾರ್ ಆಫ್ ಅವರ್ ಇಂಡಸ್ಟ್ರಿ ಅಂತ ಕೂಡ ಮೆನ್ಷನ್ ಮಾಡಿರುವಂಥದ್ದು.